ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಪಾನ್ ಕನ್ನಡತಿ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಹೋಮ್ ಟೂರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಹೋಮ್ ಟೂರ್ ಮಾಡಿ, ಮತ್ತು ನಿಮ್ಮ ಮನೆ ರೆಂಟ್ ಎಷ್ಟಾಗುತ್ತೆ ತಿಂಗಳಿಗೆ ಅಂತೆಲ್ಲ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತು ಹೋಮ್ ಟೂರ್ ಜೊತೆಗೆ ನಮ್ಮ ಮನೆಯ ಒಂದು ರೆಂಟ್ ಎಷ್ಟಿದೆ, ಹಾಗೆಯೇ ಕರೆಂಟ್ ಬಿಲ್, ವಾಟರ್ ಬಿಲ್, ಗ್ಯಾಸ್ ಬಿಲ್ ಇದರದ್ದೆಲ್ಲ ಎಷ್ಟು ಬರುತ್ತೆ ತಿಂಗಳ ನಮಗೆ ಖರ್ಚು ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಹೋಮ್ ಟೂರು. ನೋಡಿ, ಇದು ಬಂದು ನಾವಿರೋ ಅಪಾರ್ಟ್ಮೆಂಟು. ಹೀಗಿದೆ ನೋಡಿ, ನಾವಿರೋ ಅಪಾರ್ಟ್ಮೆಂಟ್ ಇದು ಸುತ್ತ ಹೀಗಿದೆ. ಸೊ ನಾನು ಫುಲ್ ಹೋಮ್ ಟೂರ್ ಎಲ್ಲ ಆದಮೇಲೆ ಬಂದು ತೋರಿಸ್ತೀನಿ ಹೊರಗಡೆ ಏನೇನಿದೆ, ಯಾವ ಥರ ಇದೆ ಅಂತ. ಸೊ ಫಸ್ಟು ಹೋಮ್ ಟೂರ್ ಮಾಡಿಬಿಡೋಣ ಒಳಗಡೆ ಹೋಗಿ. ನೋಡಿ, ಇದೆಲ್ಲ ಸೈಕಲ್ ಪಾರ್ಕಿಂಗ್ ಇದೆ. ಇಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಕಾರ್ ಪಾರ್ಕಿಂಗ್ಗೆ ಜಾಗ ಇರೋದಿಲ್ಲ. ಇದು ಬಂದು ಇದು ಮೇನ್ ಎಂಟ್ರೆನ್ಸು. ಇದು ಕೀ ಸ್ಕ್ಯಾನ್ ಮಾಡೋದಷ್ಟೇ ಮೇನ್ ಡೋರ್ ಓಪನ್ ಆಗೋದು. ಈ ರೀತಿ ಸ್ಕ್ಯಾನ್ ಮಾಡಿದ್ರೆ ತೋರ್ಸೋ ಕಡೆ ಕೀ ಸ್ಕ್ಯಾನ್ ಮಾಡಿದ್ರೆ ಈ ರೀತಿ ಮೇನ್ ಡೋರ್ ಓಪನ್ ಆಗುತ್ತೆ. ಕೀ ಇಲ್ಲ ಅಂದರೆ ಓಪನ್ ಆಗೋಲ್ಲ. ಅದೇ ರೀತಿ ಇಲ್ಲೂ ಅಷ್ಟೇ, ಸ್ಟೇರ್ ಕೇಸಲ್ಲಿ ಹೋಗಬೇಕು ಅಂದ್ರೂ ಇದು ಓಪನ್ ಆಗೋಲ್ಲ. ಕೀನ ಸ್ಕ್ಯಾನ್ ಮಾಡಿದ್ರೆ ಅಷ್ಟೇ ಲಾಕ್ ಓಪನ್ ಆಗೋದು. ಆಮೇಲೆ ಹೀಗೆ ತೆಗಿಬೇಕು. ಒಂದು ಈ ರೀತಿ ಕೀನ ಸ್ಕ್ಯಾನ್ ಮಾಡಿದ್ರೆ ಡೋರು ಓಪನ್ ಆಗುತ್ತೆ, ಮೇನ್ ಡೋರು. ಏನಾದರೂ ಕೀ ತಂದಿಲ್ಲ ಅಂದರೆ ಮನೆ ನಂಬರ್ನ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಈಗ ನಮ್ಮ ಮನೆ ನಂಬರು 1201 ಅಂತ ಈ ರೀತಿ ಎಂಟ್ರಿ ಮಾಡಿದ್ರೆ ಕಾಲಿಂಗ್ ಬೆಲ್ ಹೋಗುತ್ತೆ ಮನೆಗೆ. ಸೊ ಮನೇಲಿ ಇರೋರು ಡೋರ್ನ ಓಪನ್ ಮಾಡ್ಬೋದು. ಅಲ್ಲೂ ಕೂಡ ನೋಡಿ, ಇಲ್ಲಿ ಕ್ಯಾಮ್ರಾ ಕಾಣಿಸುತ್ತಲ್ಲ. ಸೊ ಈ ರೀತಿ ಅಲ್ಲೂ ಕ್ಯಾಮ್ರಾ ಇರುತ್ತೆ. ಅಲ್ಲಿ ನೋಡ್ಬೋದು ಅವರು ನಮ್ಮನ್ನ ಯಾರು ಬಂದಿದ್ದಾರೆ ಅಂತ ನೋಡಿ ಚೆಕ್ ಮಾಡಿ ಅವರು ಡೋರ್ನ ಓಪನ್ ಮಾಡ್ಬೋದು. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಇದೆಲ್ಲ ನೋಡಿ, ಎಲ್ಲ ಫ್ಲ್ಯಾಟ್ಸು ಒಬ್ಬೊಬ್ಬರಿಗೆ ಒಂದೊಂದು ಸಪ್ರೇಟ್ ಮೇಲ್ ಬಾಕ್ಸ್ ಅಂತ ಕೊಟ್ಟಿರ್ತಾರೆ. ಕೆಲವರು ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ, ಕೆಲವರು ಬೇಗನೆ ಹಾಕಿದ್ದಾರೆ. ತುಂಬ ಪರ್ಸ್ನಲ್ ಲೆಟರ್ಸ್ಗಳನ್ನೆಲ್ಲ ಇಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ನೋಡಿ, ಇದು ಬಂದು 1201 ನಮ್ಮ ಮನೆದು. ಇಲ್ಲಿಂದ ಎಂಟ್ರ್ ಆದರೆ ಈ ರೀತಿ ಇರುತ್ತೆ. ಸೊ ಇವಾಗ ಒಳಗಡೆ ಹೋಗೋಣ ಬನ್ನಿ. ಸೊ ನಾವಿರೋದು ಬಂದು 12ನೇ ಫ್ಲೋರು. ಎಲ್ಲ ನಾವು ಏನಾರು ಓದಬೇಕು ಅಂದರೆ ಎಲ್ಲ ಜಾಪನೀಸಲ್ಲಿರುತ್ತೆ, ಎಲ್ಲ ಟ್ರಾನ್ಸ್ಲೇಟ್ ಮಾಡಿ ಓದಬೇಕು. ಈ ಥರ ಏನಾರು ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ. ಹಾಯ್ ಮಾಡು. ಮಲಗಿದ್ಲು, ಎದ್ದೇ ಬಿಟ್ಲು. ಮಲಗಿದಲ್ಲ, ಎದ್ದ. ಹಾಯ್ ಮಾಡೋರಿಗೆಲ್ಲ. ಸರಿ, ಬನ್ನಿ. ನಾವಿರೋದು 12ನೇ ಫ್ಲೋರಲ್ಲಿ. ಅದು ನಾವು ಟೋಟಲ್ಲು 14 ಫ್ಲೋರ್ ಇದೆ. 8 ಮನೆಗಳಿದೆ. ನಾನು ಮನೆನ ತುಂಬ ಆರ್ಗನೈಸ್ಡ್ ಆಗಿ ಇಟ್ಕೊಂಡಿಲ್ಲ, ಆದರೂ ಕೂಡ ಜಪಾನ್ ಮನೆಗಳು ನಮ್ಮ ದೇಶದ ಮನೆಗಳಿಗಿಂತ ಎಷ್ಟು ಡಿಫ್ರೆಂಟ್ ಆಗಿದೆ, ಹಾಗೆ ಮತ್ತು ಎಷ್ಟು ಮಾಡ್ರನ್ ಟೆಕ್ನಾಲಜಿ ಇದೆ ಅನ್ನೋದನ್ನು ತೋರ್ಸೋಕ್ಕೆ ಈ ಒಂದು ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ. ನಿಮಗೆ ಈ ಹೋಮ್ ಟೂರ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾ, ಇವರೇ ಸದ್ಯ ಕ್ಯಾಮ್ರಾಮನ್ ಇವತ್ತು. ಇಲ್ಲಿ ನೋಡಿ, ಛತ್ರಿ ಇಟ್ಕೊಂಡಿದ್ದೀವಿ. ಅಂದರೆ ಇಲ್ಲಿ ಬೇಸಿಗೆ ಟೈಮಲ್ಲಿ ಹಾಗೆ ಮಳೆ ಟೈಮಲ್ಲಿ ಎಲ್ಲ ಛತ್ರಿ ಇಲ್ಲ ಅಂದರೂ ವರ್ಷದಲ್ಲಿ ಒಂದು 6 ತಿಂಗಳು ಯೂಸ್ ಮಾಡ್ತಾನೆ ಇರ್ತೀವಿ. ಬೇಕೇ ಬೇಕು ಎಲ್ಲ ಟೈಮಲ್ಲೂ. ಅದಕ್ಕೆ ಹೊರ್ಗೋಗುವಾಗ ಮರ್ತ್ಕೊಂಡ್ಬಿಡ್ತೀವಿ ಅಂತ ಹಿಂಗೆ. ಇಲ್ಲಿ ಛತ್ರಿ ಇಡೋಕ್ಕೆ ಸ್ಪೇಸ್ ಇದೆ. ಸೊ ಇಲ್ಲಿ ಛತ್ರಿಗಳು ಇಟ್ಕೊಂಡಿದ್ದೀವಿ. ಕಾಲಿಂಗ್ ಬೆಲ್ಲು. ಎಲ್ಲ ಕರ್ನಾಟಕ ಜನತೆಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಬನ್ನಿ, ನಮ್ಮ ಮನೆ ಹೇಗಿದೆ ಅಂತ ನೋಡಿ. ವೆಲ್ಕಮ್ ಕರ್ನಾಟಕ ಜನತೆಗೆಲ್ಲ ವೆಲ್ಕಮ್. ಅಲ್ಲೇ ಇರು, ನೀನು ದೂರನೇ ಇರೋ ಜೊತೆ. ಎಲ್ಲರೂ ಬನ್ನಿ. ಇದು ಮೇನ್ ಡೋರಿಂದ ಬಂದರೆ, ಸೊ ಇದು ಹೊರಗಡೆ ಕ್ಯಾರಿ ಮಾಡೋ ಬ್ಯಾಗು, ಶಾಪಿಂಗ್ ಬ್ಯಾಗು. ಮರ್ತೇ ಹೋಗ್ತೀನಿ ನಾನು, ಯಾವಾಗ ಹೋದ್ರೂ ಕ್ಯಾರಿ ಬ್ಯಾಗ್ ಮರ್ತೋಯ್ತೀನಿ. ಅದಕ್ಕೆ ಡೋರ್ಗೆ ನೆತಕೊಂಡ್ಬಿಟ್ಟಿದ್ದೀನಿ, ನೆನಪಾಗುತ್ತೆ ಹೊರಗಡೆ ಹೋಗುವಾಗ ಅಂತ. ಇಲ್ಲಿ ಕೀ ಇಟ್ಕೊಂಡಿದ್ದೀನಿ. ಮಾಮೂಲಿ ಇದು ಸ್ಲಿಪ್ಪರ್ ಸ್ಟ್ಯಾಂಡ್ಸ್ ಇದೆ. ಹಂಗೇನೆ ಒಂದು ಸ್ಟ್ರೋಲರ್ ಇಟ್ಕೊಂಡಿದ್ದೀವಿ. ಹೊರಗಡೆ ಗಾಡಿ ಏನೂ ನಿಲ್ಸಂಗಿಲ್ಲ. ಏನೇ ಇದ್ರೂ ನಮ್ಮ ವಸ್ತುಗಳನ್ನೆಲ್ಲ ಒಳಗಡೆ ಇಟ್ಕೊಬೇಕು. ಡೋರ್ ಹೊರಗಡೆ ಏನೂ ಇಡೋಂಗಿಲ್ಲ. ಅಂದರೆ ಈಗ ಬಂದರೆ ಇಲ್ಲೊಂದಿಷ್ಟು ಸ್ಪೇಸ್ ಇದೆ. ಇಲ್ಲೊಂದು ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ, ಆಯಿತಾ? ಕಾಣಿಸ್ತಾ ಇದೆಯಾ? ಇಲ್ಲೊಂದು ಡೋರ್ ಇದೆ ನೋಡಿ, ಅದು ಮೇನ್ ಡೋರ್ ಅಲ್ದೇ ಇನ್ನೊಂದು ಒಳಗಡೆ ಎಂಟ್ರಿ ಆಗೋಕ್ಕೆ ಇನ್ನೊಂದು ಡೋರ್ ಇದೆ. ಸೊ ನಾವೀಗ ಎಂಟ್ರಿ ಆಗೋಣ. ಇಶಿ, ಎಲ್ರಿಗೂ ಹಾಯ್ ಹೇಳು. ಹಾಯ್, ರೈಟ್ ಸೈಡ್ ಹೋಗ್ತಾ ಇದ್ದೀನಿ. ರೈಟ್ ಸೈಡ್ ಬಂದರೆ ಕಿಚನ್ ಇದೆ.
ತುಂಬ ಸ್ಮಾಲ್ ಕಿಚನ್ನು. ಜಪಾನಲ್ಲಿ ಅಂದರೆ ನಮ್ಮ ಊರ ಕಡೆ ಇರೋಷ್ಟು ದೊಡ್ಡ ದೊಡ್ಡ ಕಿಚನ್ಸ್ ಇರೋದಿಲ್ಲ, ತುಂಬ ವೆರಿ ಸ್ಮಾಲ್. ಒಬ್ಬರು ಇಬ್ಬರು ನಿಂತ್ಕೊಳ್ಳೋಷ್ಟಷ್ಟೇ ಜಾಗ ಇರುತ್ತೆ. ಮತ್ತು ಏನು ಹೇಳೋದು, ಇಲ್ಲಿ ಮಾಮೂಲಿ ಗ್ರಾಸರೀಸ್ ಎಲ್ಲ ಇಟ್ಕೊಂಡಿದ್ದೀನಿ ಮೇಲ್ಗಡೆ, ಇಲ್ಲೆಲ್ಲ ಗ್ರಾಸರೀಸ್ ಇಟ್ಕೊಂಡಿದ್ದೀನಿ. ಮತ್ತು ಈ ಕಡೆ ಸ್ವಲ್ಪ ಸ್ನ್ಯಾಕ್ಸ್ಗಳು, ಡ್ರೈ ಫ್ರೂಟ್ಸು ಮತ್ತು ಓಟ್ಸು ಈ ಥರದನ್ನೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ಪೂನ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಬಿಟ್ಟರೆ ಈ ಕಡೆ ಒಂದಿಷ್ಟು ಪಾತ್ರೆಗಳು ಮತ್ತು ಈ ಥರ ಪ್ಯಾನ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಈ ಸೈಡ್ ಬಂದು ಅಕ್ಕಿ, ರಾಗಿ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟು, ಗೋಧಿ ಹಿಟ್ಟು ಆ ಥರದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಕೆಲಸ ನಡೀತಾ ಇದೆ, ಏನೋ ಪೇಂಟಿಂಗು ಮಾಡ್ತಾಯಿದ್ದಾರೆ ಔಟ್ಸೈಡ್, ಹಾಗಾಗಿ ಏನೋ ಹಾಕ್ಕೊಂಡಿದ್ದಾರೆ. ಒಂದು ನಿಮಿಷ ಓಪನ್ ಮಾಡ್ತೀನಿ. ಈ ಡೋರ್ ಓಪನ್ ಮಾಡೋದಿಲ್ಲ ಯಾವಾಗಲೂ ನಾನು. ಈ ಥರ ವಿಂಡೋನಲ್ಲಿ ಈ ಥರ ವ್ಯೂ ಕಾಣುತ್ತೆ, ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಎಲ್ಲ. ಅಂದರೆ ಇಲ್ಲೇನೋ ಕೆಲಸ ನಡೀತೈತೆ, ಹಾಗಾಗಿ ಏನೋ ಪೇಂಟಿಂಗ್ ಮಾಡ್ತಾ ಇದ್ದಾರಲ್ಲ, ಈ ರೀತಿ ಕಂಬಿ ಎಲ್ಲ ಹಾಕವ್ರೆ. ಹಾಗೆ ಜಪಾನ್ ಗ್ಯಾಸ್ ಸ್ಟವ್ ಬಗ್ಗೆ ಹೇಳಲೇಬೇಕು. ನೋಡಿ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ. ಸೊ 3 ಬರ್ನರ್ಸ್ ಬರುತ್ತೆ ಈ ರೀತಿ. ಹಾಗೆಯೇ ಮಕ್ಕಳುಗಳು, ಈಗ ಚಿಕ್ಕ ಮಕ್ಳುಗಳು ಏನು ಮಾಡಿಬಿಡ್ತಾರೆ, ಈ ಥರ ಎಲ್ಲ ಬಂದು ಗ್ಯಾಸ್ ಆನ್ ಮಾಡೋದೆಲ್ಲ ಮಾಡ್ತಿರ್ತಾರೆ. ಸೊ ಇದೊಂದು ಸೇಫ್ಟಿ ಇದೆ ನೋಡಿ, ಮಕ್ಳುಗಳಿಗೆ ಚೈಲ್ಡ್ ಲಾಕ್ ಮಾಡ್ಕೊಬೋದು. ಈ ಥರ ಇಲ್ಲೊಂದು ಬಟನ್ ಇದೆ, ಆಫ್ ಮಾಡಿದ್ರೆ ಮಕ್ಕಳು ಬಂದು ಆನ್ ಮಾಡೋದಕ್ಕಾಗೋದಿಲ್ಲ, ಫುಲ್ಲು ಲಾಕ್ ಆಗುತ್ತೆ. 2 ಸೈಡ್ ಕೂಡ ಇರುತ್ತೆ. ಹಾಗೆ ಇದು ಒಂದು ಚೈಲ್ಡ್ ಲಾಕ್ ಮಾಡ್ಕೋಬೋದು, ಒಂದು ಮಕ್ಕಳು ಸೇಫ್ಟಿಗೋಸ್ಕರ. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಏನದು ಇದು ನನ್ನದು ಆ್ಯಕ್ಚುಲಿ ಇಲ್ಲೊಂದು ಕವರ್ ಇತ್ತು. ನನ್ನ ಮಗಳು ಸಂದು ಏನೋ ಬಂದು ತೆಗಿತಾ ಅದು ಬಿಚ್ಚೋಗ್ಬಿಟ್ಟಿದೆ ಹೊರಗಡೆ. ಒಂದು ಕ್ಯಾಪ್ ಥರ ಕೊಟ್ಟಿದ್ದರು, ಅದು ನಾನು ಜೋರಾಗಿ ತೆಗಿತಾಳಲ್ಲ ಅಂದ್ಬಿಟ್ಟು ಹಿಂಗೆ ಜೋರಾಗಿ ಪ್ರೆಸ್ ಮಾಡಿದೆ, ಅದು ಹೋಗಿ ಕಚ್ಕೊಂಡ್ಬಿಟ್ಟೈತೆ, ಓಪನ್ನೇ ಆಗ್ತಾಯಿಲ್ಲ. ಇದು ಆ್ಯಕ್ಚುಲಿ ಇಲ್ಲಿ ಏನಿದೆ ಅಂದರೆ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು. ಇವಾಗ ಗ್ಯಾಸ್ ನಾವು ಏನಾದರೂ ಒಂದು ಬೇಯಕ್ಕೆ ಇಟ್ಟಿರ್ತೀವಲ್ವ, ಸೊ ಅದನ್ನು ಎಷ್ಟು ಟೆಂಪ್ರೇಚರಲ್ಲೇ ಬೇಯಬೇಕು ಅನ್ನೋದನ್ನು ನಾವು ಸೆಟ್ ಮಾಡ್ಬೋದು. ಹಾಗೆಯೇ ಎಷ್ಟು ನಿಮಿಷ ಆದಮೇಲೆ ಆಫ್ ಆಗಬೇಕು ಅಂತಲೂ ಕೂಡ ನಾವು ಸೆಟ್ ಮಾಡಿಟ್ರೆ ಅದು ಆಟೋಮೆಟಿಕಲಿ, ನಾವು ಟೈಮರ್ ಸೆಟ್ ಎಲ್ಲ ಮಾಡಿದ್ರೆ ಆಟೋಮೆಟಿಕಲಿ ಆಫ್ ಆಗುತ್ತೆ. ಸೊ ಅದೊಂದು ಇದೆ. ಬಿಟ್ಟರೆ ಇಲ್ಲಿನ ಸ್ಟವ್ಗಳಿಗೆ ಸೆನ್ಸರ್ ಅಳವಡಿಸಿರ್ತಾರೆ. ಸೆನ್ಸರ್ ಇಲ್ಲಿ ನೋಡ್ಬೋದು, ಬಾಜಿತ ಇಲ್ಲಿ ಬ್ಯಾಟ್ರಿಗಳು ನೋಡಿ, ಇಲ್ಲಿ ಬ್ಯಾಟ್ರಿಗಳನ್ನ ಈ ರೀತಿ ಬ್ಯಾಟ್ರಿಗಳಿರುತ್ತೆ. ಸರ್ದೇನು ಉಪಯೋಗ ಅಂದರೆ, ಈಗ ನಾವು ಏನಾದ್ರು ಮಿಸ್ ಆಗಿ ಥರ ಗ್ಯಾಸ್ ಆನ್ ಮಾಡಿಬಿಟ್ಟು ನಾವು ಅಥವಾ ಮಕ್ಕಳು ಯಾರು ಜಸ್ಟ್ ಹಿಂಗೆ ಆನ್ ಮಾಡಿಬಿಟ್ರು, ಆನ್ ಮಾಡಿರ್ತೀವಿ ಬಟ್ ಬೆಂಕಿ ಅದೇ ರೀತಿ ಹತ್ತಿರೋದಿಲ್ಲ, ಆವಾಗ ಆಟೋಮೆಟಿಕಲಿ ಗ್ಯಾಸು ಸೌಂಡ್ ಬರುತ್ತೆ, ಒಂದು ಅಲಾರಾಮ್ ಸೌಂಡ್ ಬರುತ್ತೆ. ಯಾವುದೇ ಥರ ಗ್ಯಾಸ್ ಲೀಕ್ ಆಗೋದಿಲ್ಲ ಮತ್ತು ಆಫ್ ಕೂಡ ಆಗಿಬಿಡುತ್ತೆ ಸಡನ್ನಾಗಿ ಸೆನ್ಸರ್ ಅಳವಡಿಸಿರೋದ್ರಿಂದ. ಅದೊಂದು ಇದು ಅಡ್ವಾಂಟೇಜು. ಬಿಟ್ಟರೆ ಇನ್ನೊಂದು, ಈಗ ಹೆಂಗೆ ಅಂದರೆ ಈಗ ನಾವು ಏನೊಂದು ಬೇಯಕ್ಕೆ ಇಟ್ಬಿಟ್ಟು ಫುಲ್ಲು ವಾಲ್ಯೂಮ್ ಜಾಸ್ತಿ ಕೊಟ್ಟಿರ್ತೀವಿ, ಅದು ಸಾಕಾಗಿರುತ್ತೆ, ತುಂಬ ಹೆವಿ ಕಾಯ್ದಿರುತ್ತೆ ಅದು. ಸೊ ಆಟೋಮೆಟಿಕಲಿ ಅದನ್ನೇ ಏನಂತಾರೆ, ಅದು ಸಿಮ್ ಆಗಿಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ, ಆಟೋಮೆಟಿಕಲಿ ಲೋ ಆಗುತ್ತೆ, ಒಂದು ಫ್ಲೇಮು ಲೋ ಆಗಿಬಿಡುತ್ತೆ. ಸೊ ಅದು ನಾವು ಜಾಸ್ತಿ ಮಾಡ್ತೀನೋ ಅಂದರೆ ಜಾಸ್ತಿ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಅದು ಅಷ್ಟು ತುಂಬ ಹೀಟ್ ಆದಾಗ, ಓವರ್ ಹೀಟ್ ಆದಾಗ ಆಟೋಮೆಟಿಕಲಿ ಅದೇನೇ ಕಡಿಮೆ ಆಗಿಬಿಡುತ್ತೆ ಫ್ಲೇಮು. ಸೊ ಅದೊಂದು ಇದೆ. ಮಾಮೂಲಿ ಇಲ್ಲಿ ಗ್ರಿಲ್ ಏನಾರು ಮಾಡ್ಕೊಬೋದು, ಗಿಶ್ ಆ ಥರ. ಬಿಟ್ಟರೆ ಸೊ ಆಮೇಲೆ ಗ್ಯಾಸ್ ಸ್ಟವ್ ತುಂಬ ಜನ ಕೇಳ್ತಾಯಿದ್ರು, ಗ್ಯಾಸ್ ಸ್ಟವ್ ಯಾವ ರೀತಿ ಅಂದರೆ ನಮ್ಮೂರ ಕಡೆ ಎಲ್ಲ ಯಾವ ರೀತಿ ಇರುತ್ತೆ, ಸಿಲಿಂಡರ್ ಇರುತ್ತಲ್ವ, ಸಿಲಿಂಡರು. ಬಟ್ ಇಲ್ಲಿ ಸಿಲಿಂಡರ್ ಇರೋದಿಲ್ಲ, ಇಲ್ಲಿ ಡೈರೆಕ್ಟ್ ಪೈಪಿಂದನೇ ಬರುತ್ತೆ. ನಮಗೆ ಬಿಲ್ಲೆಲ್ಲ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಮಂತ್ಲಿ ಬಿಲ್ ಬರುತ್ತೆ. ಸೊ ನಾವು ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ಚಾರ್ಜ್ ಆಗುತ್ತೆ. ಸೊ ಇಲ್ಲಿ ಗ್ಯಾಸ್ ಖಾಲಿ ಆಗುತ್ತೆ ಆ ಥರ ಎಲ್ಲ ಏನಿಲ್ಲ. ಸೊ ಇಷ್ಟು ಕಿಚನ್ನು, ಫ್ರಿಡ್ಜು, ಮಾಮೂಲಿ ಫ್ರೀಝರು, ಮತ್ತು ಈ ಮ್ಯಾಗ್ನೆಟ್ಸ್ಗಳು ತುಂಬ ಹೋಗಿದ ಕಡೆ ಎಲ್ಲ ಬಂದಿದ್ದೀವಿ. ಬಟ್ ನನ್ನ ಮಗಳು ಏನು ಮಾಡ್ಬಿಡ್ತಾಳೆ ಅಂದರೆ ಎಲ್ಲನೂ ಹಿಂಗೆ ಕಿತ್ತಿ ಎಲ್ಲೆಲ್ಲೋ ಹಾಕೋದು, ಬಿಸಾಡೋದು ಇದೆಲ್ಲ ಮಾಡ್ತಾಯಿದ್ಲು. ಹಂಗಾಗಿ ಕೆಲವೊಂದನ್ನು ಎಲ್ಲೋ ಎತ್ತಿಟ್ಟೆ ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡೋಗೋಕ್ಕಾಗುತ್ತೆ, ಇಲ್ಲೆಲ್ಲ ಹಾಕೋದೇ ಬೇಡ ತೆಗಿ ಅಂದರೆ ಎಲ್ಲ ಕಿತ್ತಿ ಎಲ್ಲಿ ಬೇಕಲ್ಲಿ ಬಿಸಾಕ್ತಾಯಿದ್ಲು, ಎಲ್ಲ ಸ್ಕ್ರ್ಯಾಚ್ ಆಗ್ತಾಯಿತ್ತು, ಹಂಗಾಗಿ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಒಂದು 3 ಸಿಕ್ತು ಸದ್ಯಕ್ಕೆ, ಬಾಕಿದೆಲ್ಲ ಎಲ್ಲೋ ಹಾಕ್ಬಿಟ್ಟಿದ್ದೀನಿ. ಬಿಟ್ಟರೆ ಫ್ರಿಡ್ಜ್ ಮೇಲೆ ಏನೂ ಇಲ್ಲ. ಇಲ್ಲೊಂದು ನೋಟ್ಬುಕ್ ಇಟ್ಕೊಂಡಿರ್ತೀನಿ, ನನಗೇನಾದರೂ ಖಾಲಿ ಆದರೆ ಏನಾದ್ರು ಐಟಮ್ಸ್ಗಳು ಇಮಿಡಿಯೇಟಾಗಿ ಬರ್ಕೊಂಡು ಹೋಗ್ಬೇಕಾದ್ರೆ ತೊಗೊಂಡೋಗೋಕ್ಕಾಗುತ್ತೆ ಅಂತ ಫ್ರಿಡ್ಜ್ ಮೇಲೆ ಒಂದು ಇಟ್ಕೊಂಡಿರ್ತೀನಿ ಈ ರೀತಿ. ಅದು ಬಿಟ್ಟರೆ ಇನ್ನು ನಿಮಿಷ ಸ್ಲಿಪ್ಪರ್ ಎಂಟ್ರೆನ್ಸ್ ಡೋರು, ಮಾಮೂಲಿ ಇದು ಕಿಚನ್ ಆಯಿತು. ಈ ಕಡೆ ಬಂದರೆ ಈಗ ಬಂದರೆ ದೇವ್ರ ಮನೆ ಇಟ್ಕೊಂಡಿದ್ದೀನಿ ಇಲ್ಲಿ.
ಅಂದರೆ ಇದೊಂದು ಕಬೋರ್ಡ್ ಥರ ಇದೆ. ಸೊ ಇದ್ರ ಮೇಲೆ ದೇವ್ರನ್ನ ಇಟ್ಕೊಂಡಿದ್ದೀನಿ. ಕೆಳಗಡೆ ಇಟ್ಕೊಳ್ಳೋಕ್ಕೆ ಅಂದರೆ ಚಿಕ್ಕ ಮಕ್ಕಳು ಇದ್ದಾಗ ಎಷ್ಟು ಬಂದು ತೊಂದರೆ ಕೊಡ್ತಾರೆ ಅಂತ ಗೊತ್ತಲ್ವ. ಹಾಗಾಗಿ ನಾನು ಈ ಥರ ಹೈಟ್ ಆಗಿದ್ದರೆ ಸ್ವಲ್ಪ ಏನೂ ಆಗಲ್ಲ ಅಂತ ಈ ಥರ ಮೇಲೆ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಚಿಕ್ಕದಾಗಿ ತುಂಬ ಏನು ದೇವ್ರ ಮನೆಯೆಲ್ಲ ಇಟ್ಕೊಂಡಿಲ್ಲ. ನಾನು ಬರ್ಬೇಕಾದ್ರೆ ಒಂದೇ ಒಂದು ಗಣಪತಿ ತೊಗೊಬಂದಿದ್ದೆ. ಈ ಥರದೊಂದು ಗಣಪತಿ ತೊಗೊಬಂದಿದ್ದೆ. ಇದೆಲ್ಲ ಇಲ್ಲೇ ಸಿಕ್ತು ನನಗೆ. ಇಲ್ಲಿ ಇಂಡಿಯನ್ ಸ್ಟೋರ್ ಇದೆಯಲ್ಲ, ಅಲ್ಲಿ ಸಿಕ್ತು ನನಗೆ. ನನಗೆ ಗೊತ್ತಿರಲಿಲ್ಲ ಇಂಡಿಯನ್ ಸ್ಟೋರ್ಗಳಲ್ಲಿ ಈ ಥರ ಎಲ್ಲ ದೇವ್ರ ಫೋಟೋ ಎಲ್ಲ ಸಿಗುತ್ತೆ ಅಂತ. ಹಾಗಾಗಿ ಇದು ಚೆನ್ನಾಗಿರುತ್ತೆ ಅಂತ ತಂದು ಇಲ್ಲಿ ಸ್ಟಿಕ್ ಮಾಡಿದ್ದೀನಿ. ಈ ಬುದ್ಧ ಬಂದು ಆ್ಯಕ್ಚುಲಿ ಎಲ್ಲ ಇಲ್ಲಿ ಬುದ್ಧನ ಇಲ್ಲಿ ಎಲ್ಲ ತುಂಬ ಜಪಾನಲ್ಲಿ ಬುದ್ಧನ ಏನಂತಾರಲ್ಲ, ಬುದ್ಧನ ಭಕ್ತರು ಜಾಸ್ತಿ. ಇಲ್ಲಿ ಎಲ್ಲ ಬುದ್ಧನ ಒಂದು ಏನಂತಾರೆ ಅಂದರೆ ಇದನ್ನು ಫಾಲೋ ಮಾಡೋರೆ ಜಾಸ್ತಿ ಇಲ್ಲಿ ಜಪಾನಲ್ಲಿ ಅಲ್ವಾ. ಬಟ್ ಎಲ್ಲ ಕೇಳ್ತಾರೆ ಇದನ್ನು ಇಲ್ಲಿ ತೊಗೊಂಡ್ರಾ ಅಂತ. ಆ್ಯಕ್ಚುಲಿ ನಾನು ಇದನ್ನು ಇಲ್ಲಿ ನಮ್ಮೂರಲ್ಲೇ ತೊಗೊಂಡಿದ್ದು. ಎಲ್ಲಿ ಅಂದರೆ ಗೋಲ್ಡನ್ ಟೆಂಪಲಲ್ಲಿ ತೊಗೊಂಡೆ. ಕೊಡಗುಗೆ ಹೋಗಿದ್ದಾಗ, ಮಡಿಕೇರಿಗೆ ಹೋದಾಗ ಗೋಲ್ಡನ್ ಟೆಂಪಲಲ್ಲಿ ತೊಗೊಬಂದಿದ್ದು ಇದು. ನೋಡಿ, ಇದು ಫ್ಲವರು. ಈ ಫ್ಲವರ್ ಬಂದು ಎಷ್ಟು ಕಲರ್ಸ್ ಇದೆ ಅಂದರೆ ಆಲ್ಮೋಸ್ಟ್ ನೀವು ಲೆಕ್ಕಕ್ಕೆ ನೋಡ್ಬೋದು ನೀವು. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದೇ ಫ್ಲವರು. ತುಂಬ ಜನ ಕೇಳ್ತಾರೆ ಪ್ಲಾಸ್ಟಿಕ್ ಅಂತ. ಇದು ಪ್ಲಾಸ್ಟಿಕ್ ಅಲ್ಲ, ಒರಿಜಿನಲ್ ಫ್ಲವರೇನೆ. ಒಂದೇ ಫ್ಲವರ್ನಲ್ಲಿ ಆಲ್ಮೋಸ್ಟ್ 7-8 ಕಲರ್ಸ್ ಇದೆ. ಅಂದರೆ ಲೈಟು, ಗ್ರೀನು, ಲೈಟು, ಡಾರ್ಕು, ಈ ರೀತಿ ಎಲ್ಲ ಸೇರಿದ್ರೆ ಸುಮಾರು ಕಲರ್ಸ್ ಇದೆ. ಇದ್ರು ನೋಡ್ತಾ ಇರ್ಬೋದು ನೀವು. ಹಾಗೆ ಇದು ನೋಡಿ, ಗ್ರೀನ್ ಅಂದರೆ ಲೈಟ್ ಗ್ರೀನ್, ಹಾಗೆ ಮಾಮೂಲಿ ಗ್ರೀನ್ ಇದೆ. ಇದರಲ್ಲೂ ಅಷ್ಟೇ ನೋಡಿ, ಈ ಥರ ಚಿಕ್ಕ ಚಿಕ್ಕದು ಸಿಗುತ್ತೆ, ಈ ಥರ ದೊಡ್ಡದು ಒಂದು ಸಿಗುತ್ತೆ. ಇದರಲ್ಲಿ ನೋಡಿ ಪರ್ಪಲ್ ಮತ್ತು ಬ್ಲೂ ಇದೆ, ವೈಟ್ ಕೂಡ ಇದೆ ಮಧ್ಯದಲ್ಲಿ. ಬಿಟ್ಟರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇರೋದ ತುಂಬ ಕಲರ್ಸ್ ಇರೋಂಥ ಫ್ಲವರ್. ಒಂದೇ ಫ್ಲವರ್ ನಾನು ಫಸ್ಟ್ ಟೈಮ್ ಜಪಾನಲ್ಲಿ ನೋಡಿದ್ದು. ತುಂಬ ಇಷ್ಟ ಆಯಿತು, ಹಾಗಾಗಿ ತಂದಿದ್ದೀನಿ ಪೂಜೆಗೆ. ಇವತ್ತು ಪೂಜೆ ಮಾಡಿ ಹೋಮ್ ಟೂರ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಷ್ಟು ಕಿಚನ್ ಆಯಿತು. ನೆಕ್ಸ್ಟ್ ದೇವ್ರ ಮನೆ ಆದಮೇಲೆ ನೆಕ್ಸ್ಟ್ ಇದು ನನ್ನ ಮಗಳು ಊಟ ಟೇಬಲ್ಲು. ಅವಳೇನಿಲ್ಲದೆ ಊಟನೇ ಮಾಡೋದಿಲ್ಲ. ಮಗಳದ್ದು ಊಟ ಟೇಬಲ್ಲು. ಇಲ್ಲಿ ಡೈನಿಂಗ್ ಟೇಬಲ್ ಇಟ್ಕೊಂಡಿದ್ದೀವಿ. ಮಾಮೂಲಿ ಬಾಟಲ್ಸ್ಗಳು, ವಾಟರ್ ಬಾಟಲ್ಸ್ಗಳು. ಇವಾಗ ಎಲ್ಲ ವಿಂಟರ್ ಇರೋದ್ರಿಂದ ಬಿಸಿನೀರು ಯಾವಾಗಲೂ ಇರಲೇಬೇಕು. ತಣ್ಣೀರು ಕುಡಿಯೋದಕ್ಕೆ ಆಗೋದಿಲ್ಲ, ಅಷ್ಟು ಕೋಲ್ಡ್ ಸ್ಟಾರ್ಟ್ ಆಗ್ತೈತೆ. ಜಪಾನಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಜಾಸ್ತಿ. ಹಾಗಾಗಿ ವಾಟ್ರು ಕಾಯಿಸ್ಬಿಟ್ಟು ಎಲ್ರಿಗೂ ನಾನು ಬಾಟ್ಲಿ ಇಟ್ಬಿಡ್ತೀನಿ ಬಿಸಿನೀರು. ಆ್ಯಕ್ಚುಲಿ ನಮ್ಮ ಮನೇಲಿ 2 ಬಾಲ್ಕನಿ ಇದೆ. ಒಂದು ಹಾಲಲ್ಲಿ ಒಂದು ಬಾಲ್ಕನಿ ಇದೆ, ಹಾಗೆ ರೂಮಲ್ಲಿ ಕೂಡ ರೂಮ್ಗಳಿಗೂ 2 ರೂಮ್ಗೂ ಅಟ್ಯಾಚ್ ಆದಂಗೆ ಒಂದು ಬಾಲ್ಕನಿ ಇದೆ. ಆ್ಯಕ್ಚುಲಿ ನಮ್ಮದು 2 BHK. ಮಾಮೂಲಿ ಇದು ಕಿಚನ್ ಓಪನ್ ಹಾಲಲ್ಲಿ ಇರೋದ್ರಿಂದ ಇದು ಓಪನ್ ಕಿಚನ್ ಇದೆ. ಬಿಟ್ಟರೆ 2 BHK ರೂಮ್ ಇದೆ. ಸೊ ಇವಾಗ ಹಾಲಲ್ಲಿ ಇರೋದನ್ನು ಬಾಲ್ಕನಿ ತೋರಿಸ್ತೀನಿ ಬನ್ನಿ. ಹಾಲಲ್ಲಿರೋದು ಇದು, ರೂಮಲ್ಲಿ ಒಂದಿದೆ, ಹಾಲಲ್ಲಿ ಒಂದಿದೆ. ಸೊ ಬೆಳಕಿಗೆ ಏನು ತೊಂದರೆ ಇಲ್ಲ. ಇಷ್ಟೊಂದು ತುಂಬ ಬೆಳಕು ಅಂದರೆ ನಾವು ಈ ಡೋರ್ ಏನು ಓಪನ್ ಮಾಡೋಕ್ಕೆ ಹೋಗಲ್ಲ. ಸೊ ಇದು ಬಾಲ್ಕನಿ. ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ. ಇಲ್ಲಿ ಚೈಲ್ಡ್ ಲಾಕ್ ಇದೆ. ಇಲ್ಲಿ ನೋಡಿ, ಇದು ಕಾಣಿಸ್ತಾ ಇದ್ದಿತ್ತು. ಇಲ್ಲೂ ಕೂಡ ಒಂದು ಚೈಲ್ಡ್ ಲಾಕ್ ಇದೆ. ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ತೆಗಿಯೋಕ್ಕಾಗಲ್ಲ. ಸೊ ಮಕ್ಕಳುಗಳು, ಹಾಗಾಗಿ ಒಂದು ಮಕ್ಕಳಿಗೆ ಸೇಫ್ಟಿಗೋಸ್ಕರ ಈ ಥರದೊಂದು ಚೈಲ್ಡ್ ಲಾಕ್ ಇದೆ. ಸೊ ಇದೊಂದು ಲಾಕ್ ಮಾಡ್ಕೊಬೋದು. ಬಿಟ್ಟರೆ ಚಳಿ, ಕೋಲ್ಡು. ಆಮೇಲೆ ಇಲ್ಲಿ ಡಿಸೆಂಬರಲ್ಲಿ, ವಿಂಟರಲ್ಲಿ ಏನಪ್ಪ ಅಂದರೆ ಇನ್ನೂ 4 ಗಂಟೆಗೆಲ್ಲ ಕತ್ಲೆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಗಲು ತುಂಬ ಕಡಿಮೆ, ನೈಟ್ ಜಾಸ್ತಿ. ಸೊ ಚಳಿ ಅನ್ನೋದು ಅಂದರೆ ಬಿಸಿಲಿರುತ್ತೆ ನೋಡೋದಕ್ಕೆ, ಆದರೂ ಸಿಕ್ಕಾಬಟ್ಟೆ ಚಳಿ ಆಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು, ಇಲ್ಲೊಂದು ವ್ಯೂ ಇದೆ ನಮಗೆ. ಕೊಡು ಜೊತೆ ನಾನು ನೋಡಿ, ಇದು ಬಾಲ್ಕನಿ, ಹಾಲಲ್ಲಿರೋ ಬಾಲ್ಕನಿದು ವ್ಯೂ. ಅದೇ ಹೇಳಿದ್ನಲ್ಲ, ಅಲ್ಲಿ ಕಿಚನ್ನಲ್ಲಿ ಕಾಣಿಸ್ತಾ ಇತ್ತಲ್ಲ, ಅದು ಏನೋ ಕೆಲಸ ಮಾಡ್ತಾಯಿದ್ದಾರೆ, ಪೇಂಟಿಂಗ್ ಏನೋ ಮಾಡ್ತಾಯಿದ್ದಾರೆ. ಮೆಟ್ರೋ ಸ್ಟೇಷನ್ ದೂರ ಇಲ್ಲ. ನಮ್ಮ ಅಪಾರ್ಟ್ಮೆಂಟಿಂದ ಒಂದು 3 ಮಿನಿಟ್ಸ್ಗೆಲ್ಲ ಹೋಗ್ಬೋದು. ಹತ್ರನೇ ಇದೆ ಮೆಟ್ರೋ ಸ್ಟೇಷನ್ನು. ಚಳಿ ತಣ್ಣಗೆ ಬೀಸುತ್ತೆ ಗಾಳಿ. ಸೊ ಇದೊಂದು ಮಾಡಿದ್ನಲ್ಲ. ಬಿಟ್ಟರೆ ಇನ್ನು ಈ ಕಡೆ ಬಿಟ್ಟರೆ ಸೋಫಾ. ಈ ಕಡೆ ಬಂದರೆ ಸೋಫಾ ಇದೆ. ಇದು ಸೋಫಾ ಕಮ್ ಬೆಡ್
ಇದು ಸೋಫಾ ಕಮ್ ಬೆಡ್ ಕೂಡ ಮಾಡ್ಕೊಬೋದು ಇದನ್ನು. ಅಂದರೆ ಜಪಾನಲ್ಲಿ ಹೆಂಗೆ ಅಂದರೆ ಸ್ವಲ್ಪ ಸ್ಪೇಸ್ ಎಲ್ಲ ತುಂಬ ಚಿಕ್ಕದಾಗಿರೋದ್ರಿಂದ ಏನು ಮಾಡ್ತಾರೆ ಅಂದರೆ ಎರಡಕ್ಕೂ ಇತ್ತಾಗಿ ಸೋಫಾನೂ ಆಗಬೇಕು, ಇತ್ತಾಗಿ ಬೆಡ್ಡು ಆಗಬೇಕು, ಆ ರೀತಿ ಯೂಸ್ ಜಾಸ್ತಿ. ಸೊ ಈ ರೀತಿ ಇದನ್ನು ಸೋಫಾ ಕೂಡ ಬೆಡ್ ಕೂಡ ಮಾಡ್ಕೋಬೋದು. ಮಾಮೂಲಿ ಇಲ್ಲಿ AC ಇದೆ, ಹೀಟರ್ ಕೂಡ ಅದರಲ್ಲೇ ಆನ್ ಮಾಡ್ಬೋದು. ಇದು ಡಿಟೆಕ್ಟರ್, ಸ್ಮೋಕ್ ಡಿಟೆಕ್ಟರ್ನ ಅಳವಡಿಸಿರ್ತಾರೆ ಇಲ್ಲೆಲ್ಲ. ಅಂದರೆ ಏನಕ್ಕಂದರೆ ಇಲ್ಲೆಲ್ಲ ಮೊದಲೇ ಎಲ್ಲ ವುಡನ್ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಎಲ್ಲ ವುಡನ್ ಫ್ಲೋರ್ಗಳು, ಮತ್ತು ಆಮೇಲೆ ವುಡನ್ ಫ್ಲೋರ್ಗಳು ಮತ್ತು ಡೋರ್ಸು ಅಷ್ಟೇ, ಇದೆಲ್ಲ ವುಡನ್, ಇದೆಲ್ಲ ಗೋಡೆ ಎಲ್ಲ ಏನಂತಾರಲ್ಲ ಸಿಮೆಂಟ್ ಗೋಡೆ ಎಲ್ಲ, ಇದೆಲ್ಲ ವುಡನ್ ಫ್ಲೋರಿಂದ ಮಾಡಿರೋವಂಥದ್ದು. ಸೊ ಫುಲ್ಲು ಅಂದರೆ ಮೇಯ್ನು ಗೋಡೆ ಬಿಟ್ಟರೆ ಇನ್ನು ಮಧ್ಯದಲ್ಲಿ ಏನೇನು ಗೋಡೆಗಳು ಬಂದಿದೆ ಅದೆಲ್ಲ ಆಲ್ಮೋಸ್ಟ್ ವುಡನ್ ಗೋಡೆಗಳಿರೋದ್ರಿಂದ ಮತ್ತು ಇಲ್ಲೆಲ್ಲ ಅರ್ಥವೇಕೆಲ್ಲ ಆಗ್ತಾ ಇರುತ್ತಲ್ಲ, ಸೊ ಹಂಗಾಗಿ ಏನೋ ಈ ಥರ ಡಿಟೆಕ್ಟರ್ನ ಅಳವಡಿಸಿರ್ತಾರೆ. ಏನಾದ್ರು ಬಂದಲ್ಲ ನಿಮಗೆ ನಾನು ಅಪ್ ಡೌನಲ್ಲಿ, ಸೊ ಅಲ್ಲಿ ಯಾರಾದರೂ ಕಾಲಿಂಗ್ ಬೆಲ್ ಮಾಡಿದಾಗ ನಮ್ಗೆ ಅವ್ರ ಮುಖ ಇಲ್ಲಿ ಕಾಣಿಸುತ್ತೆ ಯಾರು ಬಂದಿದ್ದಾರೆ ಅಂತ. ಸೊ ಕ್ಯಾಮ್ರಾದಲ್ಲಿ ನೋಡ್ಬೋದು. ಸೊ ಇಲ್ಲಿ ಇದನ್ನು ಪ್ರೆಸ್ ಮಾಡಿದ್ರೆ ಆ ಮೇನ್ ಡೋರ್ ಓಪನ್ ಆಗುತ್ತೆ. ಇದು ಬಂದು ಎಮರ್ಜೆನ್ಸಿಗೆ ಯೂಸ್ ಮಾಡುವಂಥ ಒಂದು ಬಟನ್ನು. ನಿಧಾನ ಕೇಳೋಣ. ಆಯಿತು, ತುಂಬ ಫಾಸ್ಟಾಗಿ ಹೇಳ್ತಾ ಇದ್ದೀನ, ಟೆನ್ಷನ್ ಆಗ್ತದೆ ಒಂಥರ. ಎಮರ್ಜೆನ್ಸಿ ಬೆಲ್ಲು, ಅಂದರೆ ಮನೇಲಿ ಒಬ್ಬರೇ ಇರ್ತೀವಿ ಅಥವಾ ಏನಾದ್ರು ನಮಗೆ ಯಾರ್ದಾರು ಹೆಲ್ಪ್ ಬೇಕಾಗಿರುತ್ತೆ, ಮನೇಲಿ ಯಾರೂ ಇರೋದಿಲ್ಲ, ಏನಾದ್ರು ಪ್ರಾಬ್ಲಮ್ ಏನಾದರೂ ಆದಾಗ ನಾವು ಎಮರ್ಜೆನ್ಸಿ ಬೆಲ್ ಅಂತ ಕೊಟ್ಟಿರ್ತಾರೆ. ಅಂದರೆ ಈ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಆಫೀಸ್ಗೆ ಇದನ್ನು ಬೆಲ್ ಮಾಡಿದಾಗ ಹೋಗುತ್ತೆ. ಅಂದರೆ ನಮ್ಗೆ ಏನಾದ್ರು ಡಾಕ್ಟರ್ ಅಥವಾ ಆ್ಯಂಬುಲೆನ್ಸು ಅಥವಾ ಫೈರ್ ಇಂಜಿನ್ನು, ಸೊ ನಮಗೆ ಏನು ಪ್ರಾಬ್ಲಮ್ ಇರುತ್ತೆ ಅಂತ ನಾವು ಇಲ್ಲಿ ಮಾತು ಕೂಡ ಆಡ್ಬೋದು, ಕಾಲ್ ಥರ ಕನೆಕ್ಟ್ ಆಗುತ್ತೆ. ಸೊ ಅವ್ರು ನಮಗೆ ಏನೋ ಒಂದು ನೀಡ್ ಇರುತ್ತೆ, ನಮ್ಗೆ ಅದನ್ನು ಕಳಿಸ್ಕೊಡ್ತಾರೆ. ಸೊ ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಹಿಂಗೆ ಬಂದರೆ ಈ ಕಡೆ ಬಂದರೆ ನೋಡಿ, ಇಲ್ಲಿ ಒಂದು ಸಿಂಕ್ ಇದೆ, ಒಂದು ಮಿರರ್ ಇದೆ. ಮಾಮೂಲಿ ಒಂದು ಸಿಂಪಲ್ಲಾಗಿ ತುಂಬ ಮೇಕಪ್ ಐಟಮ್ಸ್ಗಳೆಲ್ಲ ಏನು ಇಟ್ಕೊಂಡಿಲ್ಲ ನಾನು. ಮಾಮೂಲಿ ಬೇಸಿಕ್ಕಾಗಿ ಏನು ಅಷ್ಟೇ ಮಾಡ್ಕೊಳ್ಳೋದು, ತುಂಬ ಸಿಂಪಲ್ ಮೇಕಪ್ ನಾನು ಮಾಡ್ಕೊಳ್ಳೋದು, ಹಂಗಾಗಿ ಒಂದಿಷ್ಟು ಇಟ್ಕೊಂಡಿದ್ದೀನಿ. ಮಾಮೂಲಿ ಇಷ್ಟು. ಈಗ ಬಂದರೆ ಹಿಂಗೆ ಟರ್ನ್ ಆದರೆ ಆಪೋಸಿಟು ಬಾತ್ರೂಮ್ ಇದೆ. ಸೊ ಬಾತ್ರೂಮ್ ಮಾಮೂಲಿ ಒಂದು ಬಾತ್ ಟಬ್ ಇದೆ, ಇಲ್ಲೊಂದು ಬಾತ್ ಟಬ್ ಇದೆ, ಬಿಟ್ಟರೆ ಅಷ್ಟೇ, ಇನ್ನೇನು ಹೇಳೋದಿದೆ ಇದರಲ್ಲಿ. ಹಾಗೆ ಇಲ್ಲಿ ಕೊಡಿಲಿದ್ದು, ಹಾಗೆ ಇಲ್ಲಿ ನಾವು ವಾಟರ್ನ ಟೆಂಪ್ರೇಚರ್ ಏನಿರುತ್ತೆ ಅದನ್ನು ಇದು ಮಾಡ್ಕೊಬೋದು, ಎಷ್ಟು ಬೇಕು ನಮಗೆ ಟೆಂಪ್ರೇಚರ್ ವಾಟರ್ದು ಅದನ್ನೆಲ್ಲ ಸೆಟ್ ಮಾಡ್ಕೊಬೋದು. ಇಲ್ಲಿ ಮಾಮೂಲಿ ಬಾತ್ ಟಬ್ ಇದೆ ಅಷ್ಟೇ. ಸೊ ಈ ರೀತಿ ಒಂದು ಇದೆ. ಮಾಮೂಲಿ ಇದು ಬಾತ್ರೂಮು, ಇದು ಸಿಂಕ್ ಆದಾಗ ಇಲ್ಲಿ ಅಂತ ಜಸ್ಟ್ ಸುಮ್ಮನೆ ತೋರ್ಸೋಕ್ಕಾಗಲ್ಲ. ಟಾಯ್ಲೆಟನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಏನಕ್ಕಂದರೆ ಜಪಾನ್ ಟಾಯ್ಲೆಟು ಅಂತಿಂಥ ಟಾಯ್ಲೆಟ್ ಅಲ್ಲ. ನಾನು ಟಾಯ್ಲೆಟಲ್ಲಿ ಫಸ್ಟ್ ಟೈಮ್ ಬಂದಾಗ ನಿಜವಾಗ್ಲೂ ಫಸ್ಟ್ ಟೈಮ್ ನೋಡಿದ್ರೆ ನಿಜವಾಗ್ಲೂ ಇಲ್ಲಿನ ಟಾಯ್ಲೆಟ್ಗೆ ಬಂದರೆ ಶಾಕ್ ಆಗುತ್ತೆ. ಏನಕ್ಕೆಂದರೆ ಇಲ್ಲಿ ಯಾವುದೇ ರೀತಿ ನೀರಿನ ವ್ಯವಸ್ಥೆನೇ ಕಾಣಿಸಲ್ಲ. ಅಂದರೆ ಒಂದು ವಾಟರ್ ಸ್ಪ್ರೇ ಆಗಿರ್ಬೋದು ಅಥವಾ ಒಂದು ಬಕೆಟ್ ಆ ಥರ ಏನೂ ಇಟ್ಟಿರೋದಿಲ್ಲ, ಫುಲ್ ಈ ರೀತಿ ಇರುತ್ತೆ, ನೋಡ್ಬೋದು ನೀವು. ಇಲ್ಲಿ ಟಾಯ್ಲೆಟ್ ಅಲ್ಲಿ ಏನಿದೆ, ಇದು ಟಾಯ್ಲೆಟ್ ಪಕ್ಕನೇ ಈ ರೀತಿ ಒಂದು ಕಂಟ್ರೋಲ್ ಪ್ಯಾನಲ್ನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಏನೇನು ಆಪ್ಷನ್ ಇರುತ್ತೆ ಅಂದರೆ, ಒಂದು ಸೀಟ್ನ ವಾರ್ಮ್ ಮಾಡ್ಕೊಬೋದು, ನಾವು ಟಾಯ್ಲೆಟ್ ಸೀಟ್ನ ವಾರ್ಮ್ ಮಾಡ್ಕೊಬೋದು. ವಿಂಟರ್ ಟೈಮಲ್ಲಿ ತುಂಬ ಕೋಲ್ಡ್ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಯೂಸ್ ಆಗಲಿ ಅಂತ ಅದನ್ನು ಒಂದು ಆಪ್ಷನ್ ಇರುತ್ತೆ. ಹಾಗೆಯೇ ಒಂದು ಬ್ಯಾಡ್ ಸ್ಮೆಲ್ ರಿಮೂವ್ ಮಾಡುವಂಥ ಪ್ಯೂರಿಫೈಯರ್ ಆಪ್ಷನ್ ಇದೆ. ಹಾಗೆಯೇ ಇನ್ನೊಂದು ಆಪ್ಷನ್ ಏನಂದರೆ ಮ್ಯೂಸಿಕ್ ಕೂಡ ಆನ್ ಮಾಡ್ಕೊಬೋದು ಒಂದು. ಹಾಗೆಯೇ ಹಾಗಾದರೆ ಜಪಾನ್ ಟಾಯ್ಲೆಟ್ಗಳಲ್ಲಿ ವಾಟರ್ ಯೂಸ್ ಮಾಡಲ್ವಾ ಅಂದರೆ ಯೂಸ್ ಮಾಡ್ತಾರೆ. ಸೊ ಅದು ಯಾವ ರೀತಿ ಅಂತ ನಾನು ಆಮೇಲೆ ನೆಕ್ಸ್ಟ್ ಹೇಳ್ತೀನಿ. ಸೊ ಆ ಒಂದು ನೀರ್ದ ಒಂದು ಟೆಂಪ್ರೇಚರ್ನ ನಾವು ಮಾಡ್ಕೊಬೋದು, ಏನಂತಾರಲ್ಲ ಟೆಂಪ್ರೇಚರ್ನ ನಾವು ವಾರ್ಮು, ಕೋಲ್ಡು ಮತ್ತು ಆ ಥರ ಮಾಡ್ಕೊಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಆ ವಾಟರ್ ಪ್ರೆಷರ್ನು ಕೂಡ ನಾವು ಎಷ್ಟು ಬೇಕಷ್ಟಕ್ಕೆ ಸೆಟ್ ಮಾಡ್ಕೊಬೋದು. ಸೊ ಇಷ್ಟು ಆಪ್ಷನ್ ಇರುತ್ತೆ ಇಲ್ಲಿನ ಟಾಯ್ಲೆಟಲ್ಲಿ. ಫಸ್ಟ್ ಟೈಮ್ ಬಂದವ್ರಿಗಂತೂ ಟಾಯ್ಲೆಟ್ನ ಯಾರೂ ಮರ್ತ್ಕೊಳ್ಳೋದಿಲ್ಲ, ಎಕ್ಸ್ಪೀರಿಯನ್ಸ ಹಂಗಿರುತ್ತೆ ಜಪಾನ್ ಟಾಯ್ಲೆಟು. ಅದು ಬಿಟ್ಟರೆ ಇನ್ನು ನೀರು ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ನೀರು ಬಂದು ಇಲ್ಲೊಂದು ಪ್ಲೇಸ್ ಈ ಒಂದು ಜಾಗದಲ್ಲಿ ಒಂದು ಪೈಪ್ ರೀತಿ ಬರುತ್ತೆ. ಸೊ ನಾನು ಎಡಿಟಿಂಗ್ ಮಾಡುವಾಗ ಹಾಕ್ತೀನಿ, ಅದು ಯಾವ ರೀತಿ ಪೈಪು ಅಲ್ಲಿ ಬಟನ್ ಪ್ರೆಸ್ ಮಾಡಿದಾಗ ಬರುತ್ತೆ ಅಂತ ನಾನು ಒಂದು ಫೋಟೋನ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಇಷ್ಟು ಕಂಪ್ಲೀಟ್ ಜಪಾನ್ ಟಾಯ್ಲೆಟು. ಬಿಟ್ಟರೆ
ಸೊ ಅದನ್ನು ಬಿಟ್ಟು ನೆಕ್ಸ್ಟು ಹಾಗೆ ಇಲ್ಲೊಂದು ಟಿ ವಿನ ಇಟ್ಕೊಂಡಿದ್ದೀವಿ ನೋಡಿ. ಇದು ಒಂದು ರೂಮು ನೋಡ್ಬೋದು ನೀವು. ಇಶಿ ಯಾರಿದ್ದಾರೆ ರೂಮಲ್ಲಿ? ಡೋರ್ಸ್ ಇದು ಸಿಂಪಲಾಗಿ ಡೋರ್ಸ್ ಕೊಟ್ಟಿರ್ತಾರೆ, ಮತ್ತು ಲಾಕ್ ಇರೋದಿಲ್ಲ ಇಲ್ಲಿನ ಏನಂತಾರಲ್ಲ ರೂಮ್ಗಳಿಗೆ ಲಾಕ್ ಇರೋದಿಲ್ಲ. ಇಶಿ ಸುಮ್ಮನೆ ಗಲಾಟೆ ಮಾಡಬೇಡ, ಒಂದು 5 ನಿಮಿಷ. ಲಾಕ್ ಇರೋದಿಲ್ಲ. ಆಮೇಲೆ ಗೋಡೆಗಳು ಅಷ್ಟೇ ಎಲ್ಲ ವುಡನ್ ಗೋಡೆಗಳಿವು, ಸಿಮೆಂಟ್ ಗೋಡೆಗಳಲ್ಲ ಇವು, ಎಲ್ಲ ವುಡನ್ ಅರ್ಥವೇಕೆಲ್ಲ ಆಗುತ್ತಲ್ಲ, ಹಂಗಾಗಿ ಇಲ್ಲೆಲ್ಲ ವುಡನ್ ಜಾಸ್ತಿ ಯೂಸ್ ಮಾಡ್ತಾರೆ. ನನ್ನ ಮಗನ ರೂಮ್ ಇದೆ ಆ್ಯಕ್ಚುಲಿ. ಏನಿದೆ ಅಂತ ಇಲ್ಲಿಂದ ಹೋಗೋಣ ಫಸ್ಟಿಂದ. ಇಲ್ಲಿ ದೇವ್ರ ಫೋಟೋ ಇರಲಿಲ್ಲ, ಒಂದೇ ಒಂದು ದೇವ್ರ ಫೋಟೋ ತೊಗೊಬಂದಿದ್ದೆ, ಅದು ನಮ್ಮ ರೂಮ್ಗೆ ಹಾಕ್ಕೊಂಡಿದ್ದೆ ಗೋಡೆ ಮೇಲೆ. ಸೊ ಇವನ ರೂಮ್ಗೆ ಎದ್ರೆ ದೇವ್ರ ಫೋಟೋ ನೋಡೋಕೆ ಇರಲಿಲ್ಲ ಅಂದ್ಬಿಟ್ಟು ಡ್ರಾಯಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ರೆಕಾರ್ಡ್ ಆಗ್ತಾ ಇದೆಯಾ ಜಿತು? ಡ್ರಾಯಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಇವನು. ಸೊ ಹಂಗಾಗಿ ದೇವ್ರದ್ದು ಒಂದು ಡ್ರಾಯಿಂಗ್ ಮಾಡಿ ಆಂಜನೇಯನ ಮತ್ತು ಗಣಪತಿದು ಹಾಕ್ಕೊಂಡವನೆ ಎದ್ದ ತಕ್ಷಣ ನೋಡೋಕ್ಕೆ. ಆಮೇಲೆ ಸಿಕ್ಕಾಬಟ್ಟೆ ಇದನ್ನು ಹೇಳಲೇಬೇಕು, ಕ್ರಿಕೆಟ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ನನ್ನ ಮಗನಿಗೆ. ಹಂಗಾಗಿ ಇಲ್ಲೂ ಕೂಡ ಇಂಡಿಯನ್ ಅಂದರೆ ಒಂದು ಟೀಮ್ ಇದೆ. ಅವರು ಇಲ್ಲಿ ಮಕ್ಕಳು ಇಂಟ್ರೆಸ್ಟ್ ಇರೋ ಒಂದು ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಇರೋ ಮಕ್ಕಳುಗಳು ಒಂದು ಆಟ ಆಡಲಿ ಅಂದ್ಬಿಟ್ಟು, ಸೊ ಅವರು ವೀಕ್ಲಿ 3 days ಕ್ರಿಕೆಟ್ ಎಲ್ಲ ಪ್ರಾಕ್ಟೀಸ್ ಇರುತ್ತೆ ಅವನಿಗೆ. ಬೆಳಿಗ್ಗೆ ಮಾರ್ನಿಂಗ್ ಹೋಗ್ತಾನೆ. ಸೊ ಇದೇನೋ ಹಾಕ್ಕೊಂಡಿದ್ದಾನೆ, ಏನು ಜಿತ್ತಿದ್ದು ಏನೋ ಕ್ರಿಕೆಟ್ದೇನೋ ಹಾಕ್ಕೊಂಡಿದ್ದಾನೆ. ಸೊ ಲಾಸ್ಟ್ ಮಂತ್ ಆಯ್ತಾ, 1 ತಿಂಗಳಿಂದ ಗೆದ್ದರು ಇವರು ಮೆಡಲೆಲ್ಲ ತೊಗೊಬಂದ. ಫುಲ್ಲು ಖುಷಿ ಅವತ್ತು ಅವನಿಗೆ. Under 15 ಅಲ್ವಾ, Under 15 ಚಾಂಪಿಯನ್ಸ್ ಅಂತ ಐತೆ. ಸೊ ಇದೊಂದು ಅವನ ರೂಮು. ಬಿಟ್ಟರೆ ಇಲ್ಲೊಂದು ಸಿಸ್ಟಮ್ ಉಂಟು. ಇನ್ನು ಇಲ್ಲೊಂದು ಬಾಲ್ಕನಿ ಹೇಳಿದ್ನಲ್ಲ, ಹಾಲಲ್ಲೊಂದು ಬಾಲ್ಕನಿ ಇತ್ತು, ಮತ್ತು ಇಲ್ಲೊಂದು ಬಾಲ್ಕನಿ. 2 ರೂಮ್ಗೂ ಅಟ್ಯಾಚ್ ಆದಂಗಿದೆ ಬಾಲ್ಕನಿ. ಸೊ ಈ ಥರ ಇದೆ ನೋಡಿ. ಸ್ಕೂಲ್ ಬ್ಯಾಗು, ಅವನ ಕ್ರಿಕೆಟ್ ಬ್ಯಾಗು, ಅವನ ಪಕ್ಕನೇ ಇರಬೇಕಿದು ಕ್ರಿಕೆಟ್ ಬ್ಯಾಗು. ಹಂಗಾಗಿ ಇದು ಅವನ ಬೆಡ್ಡು, ಅವ್ನು ಮಲ್ಕೊಳ್ಳೋ ಬೆಡ್ಡು. ಬಿಟ್ಟರೆ ಒಂದು ಕ್ಲಾಕ್ ಇದೆ. ಇದು ಬಂದು ಇದು ಹೀಟರ್ ಅಂದರೆ ಅದು ಹಾಲಲ್ಲಿ ಆಯ್ತಲ್ಲ, ಇದು ರೂಮಲ್ಲಿ ಇದು ಹೀಟರು. ವಿಂಟರ್ ಟೈಮಲ್ಲಿ ಹೀಟರ್ ಇಲ್ಲ ಅಂದರೆ ಇರೋದಕ್ಕೆ ಆಗೋದಿಲ್ಲ, ಅಷ್ಟು ಕೋಲ್ಡ್ ಆಗುತ್ತೆ. ಅಂದರೆ ಒಂದು 4 ಗಂಟೆ ಆಗ್ತಾ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಹೀಟರ್ ಯೂಸ್ ಮಾಡ್ಕೊಳ್ಳೋದು. ಮಾಮೂಲಿ ಇದು ಯೋಗ ಮ್ಯಾಟು, ಮಾಮೂಲಿ ಫ್ಯಾನ್ ಇದು. ಈಗೇನು ಯೂಸ್ ಮಾಡಲ್ಲ, ವಿಂಟರ್ ಅಲ್ವಾ, ಸೊ ಹಂಗಾಗಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಬಿಟ್ಟರೆ ಅಷ್ಟೇ ಈ ರೂಮಲ್ಲಿ. ಇನ್ನೇನಿದೆ ಇದು? ಇದು ಟೇಬಲ್ಲು ಇದೆ, ಇದು ಇಶಿ ಸೈಕಲ್ಲು. ಅಷ್ಟೇ, ಈ ರೂಮ್ ಅಷ್ಟೇ. ಇದೊಂದು ಬೆಡ್ರೂಮ್, ಇನ್ನೊಂದು ಬೆಡ್ರೂಮ್ ಇದು ನೋಡಿ. ಇದು ನಮ್ಮ ಮಾಸ್ಟರ್ ಬೆಡ್ರೂಮ್. ಓಕೆ, ಏನೇನಿದೆ ಅಂತ ಹೇಳ್ತೀನಿ. ಇಲ್ಲ ಹಿಂಗೆ ತಿರ್ಗಿಸೋದಿತ್ತು. ಇಲ್ಲೊಂದು ವಾರ್ಡ್ರೂಬ್ ಇದೆ. ಸೊ ಮೇನ್ ಡೋರ್ ತೋರಿಸ್ತೀನಿ ತಡೀಜಿತ್ತು. ಸೊ ಈ ಡೋರ್ ಈ ರೀತಿ ಇದೆ ನೋಡಿ ಡೋರ್. ಇಷ್ಟೇ, ಒಂದೇ ಸ್ಲೈಡ್ ಈ ಥರ ತೆಗೆದ್ರೆ ಹಿಂಗೆ ರೂಮ್ ಎಂಟ್ರಿ ಆದ ತಕ್ಷಣ ಒಂದು ವಾರ್ಡ್ರೂಬ್ ಇದೆ. ಒಂದು ವಾರ್ಡ್ರೂಮಲ್ಲಿ 4 ಜನದ್ದು ಬಟ್ಟೆ. ತುಂಬ ಕಡಿಮೆ ಇಟ್ಕೊಬೇಕು, ಇಲ್ಲಿ ಏನು ತುಂಬ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಒಂದು ವಾರ್ಡ್ರೂಮ್ ಒಂದು ರೂಮಲ್ಲಿಲ್ಲ. ಸೊ ಒಂದು ರೂಮಲ್ಲಿ ವಾರ್ಡ್ರೂಬ್ ಇದೆ, ಆ ರೂಮಲ್ಲಿಲ್ಲ, ಈ ರೂಮಲ್ಲಿ ವಾರ್ಡ್ರೂಬ್ ಇದೆ. ಬಿಟ್ಟರೆ ಬೆಡ್ಡು, ಇದೆಲ್ಲ ನನ್ನ ಮಗಳ ಗೊಂಬೆಗಳು. ಬಿಟ್ಟರೆ ಇದು ನನ್ನ ದೇವ್ರ ಫೋಟೋ. ಇದು ಎಲ್ಲಿ ತೊಗೊಂಡಿದ್ದೆ ಅನಿಸುತ್ತೆ, ಇದನ್ನು ಚನ್ನಪಟ್ಟಣದಲ್ಲಿ ತೊಗೊಂಡಿದ್ದೆ ಅನಿಸುತ್ತೆ. ನಾವು ಬೆಂಗಳೂರಲ್ಲಿದ್ದೋ, ಸುಮಾರು ಒಂದು 5 ವರ್ಷ ಬೆಂಗಳೂರಲ್ಲಿದ್ವಿ. ಆವಾಗ ಊರಿಗೆ ಹೋಗ್ಬೇಕಾದ್ರೆ, ನಮ್ಮೂರಿಗೆ ಬರಬೇಕಾದ್ರೆ ಮಂಡ್ಯ ಆನ್ ದ ವೇ ಎಲ್ಲೋ ಚನ್ನಪಟ್ಟಣ ಅಂತ ಅನ್ಕೊತೀನಿ. ಅದು ತೆಂಗಿನದು ಏನಂತರದ ಹೇಳೋಕ್ಕೆ ಬರ್ತಾನೆ ನನಗೆ. ತೆಂಗಿನಕಾಯಿ ಸಿಪ್ಪೆ ಇರುತ್ತಲ್ಲ, ತೆಂಗಿನಕಾಯಿ ಸಿಪ್ಪೆ ಅದ್ರಲ್ಲಿ ಮಾಡಿರೋವಂಥದ್ದು. ತುಂಬ ಇಷ್ಟ ಆಗಿ ತೊಗೊಂಡಿದ್ದೆ ತುಂಬ ವರ್ಷದ. ಸೊ ನಾನು ಯಾವ ಮನೆ ಖಾಲಿ ಮಾಡಿದ್ರೂ ಈ ಫೋಟೋನ ನಾನು ನಮ್ಮ ರೂಮ್ಗೆ ಹಾಕೊಂಡ್ಬಿಡ್ತೀನಿ. ನಂಗೆ ತುಂಬ ಇಷ್ಟ, ಇದು ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಇಲ್ಲಿ ಬುಕ್ಸ್ ಇದೆ. ಸೊ ಜಾಪನೀಸ್ ಬೇಸಿಕ್ ಕಲೀಲಿ ಅಂತ ತೊಗೊಬಂದಿದ್ದೀವಿ, ಕಲಿಯೋಣ ಅಂತ. ಬಿಟ್ಟರೆ ಇದೊಂದು ನಮ್ಮ ರೂಮ್ಗೊಂದು ಹೀಟರ್ ಹಾಕ್ಕೊಂಡಿದ್ದೀವಿ. ಅಂದರೆ AC ಬಂದು ಹಾಲಲ್ಲಿದೆ. ಸೊ ಏನಿದ್ರೂ ಅಲ್ಲಿದ್ದಾಗ ಯೂಸ್ ಮಾಡ್ತೀವಿ ಹೀಟರು ಅದರಲ್ಲೇ. ಸೊ ರೂಮ್ಗಳಿಗೆ ಬಂದಾಗ ಆ ರೂಮಲ್ಲಿ ಅಲ್ಲೊಂದು, ಈ ರೂಮಲ್ಲೊಂದು ಹೀಟರ್ ಯೂಸ್ ಮಾಡ್ತೀವಿ. ಇದು ಹೀಟು ಕೂಲ್ 2 ಮಾಡ್ಬೋದಲ್ವಾ? 2 ಮಾಡ್ಬೋದು, ಹೀಟು ಆಗುತ್ತೆ, ಕೂಲು ಮಾಡ್ಕೊಬೋದು.
ಸೊ ಸಮ್ಮರಲ್ಲೂ ಯೂಸ್ ಮಾಡ್ಬೋದು, ವಿಂಟರಲ್ಲೂ ಯೂಸ್ ಮಾಡ್ಬೋದು. ಇದೊಂದು ಬಿಟ್ಟರೆ ಅಂದರೆ ಇಲ್ಲಿ ರೂಮಲ್ಲಿ ಎ ಸಿ ಇಲ್ಲ, ಹಾಲ್ಗೆ ಎ ಸಿ ಹಾಕಿದ್ದಾರೆ. ಸೊ ಅದು ಬಿಟ್ಟರೆ ಇದು ಬಾಲ್ಕನಿ. ಸೊ ಸೇಮ್ ಆ ಕಡೆ ರೂಮಲ್ಲಿ ನೋಡಿದ್ರಲ್ಲ ಅದೇ ರೀತಿ. ಚಳಿ ಆಲೆ 3:30 ಆಗ್ತಾ ಬಂತು, ಸ್ಟಾರ್ಟ್ ಆಗ್ತಾ ಇದೆ ಚಳಿ. ವಿಂಟರ್ ಇದೇನು ಸರಿಯಾಗಿ ಹಾಕಿಲ್ವಾ? ಇದಕ್ಕೂ ಚೆನ್ನಾಗಿ ಕಾಣ್ತಲ್ಲ. ಓಕೆ, ಅಂದರೆ ಬಾಲ್ಕನಿ. ಬಾ, ಚಳಿ ಸ್ಟಾರ್ಟ್ ಆಗಿದೆ ನೋಡಿ. ಚೆನ್ನಾಗಿದೆ, ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಾವೇನು ಬರಲ್ಲ, ಏನೋ ಹೊಸ್ದಾಗಿ ಬಂದಾಗ ಇಲ್ಲಿ ಎಲ್ಲ ನೋಡ್ತಿದ್ದೋ. ಇವಾಗೇನು ಜಾಸ್ತಿ ಬರೋದಕ್ಕೆ ಹೋಗೋದಿಲ್ಲ. ಇಲ್ಲ ಬಿಸಿಲಿರುತ್ತೆ, ಇಲ್ಲ ಕೋಲ್ಡ್ ಇರುತ್ತೆ. ಸೊ ಹಂಗಾಗಿ ಬಟ್ಟೆಗಳು ಹಾಕೋಕ್ಕೆ ಬರ್ತೀನಿ, ಬಟ್ಟೆಗಳು ತೊಗೊಂಡು ಹೋಗುವಾಗ ಒಂದ್ಸರಿ ಬರ್ತೀನಿ. ಅದು ಬಿಟ್ಟರೆ ಏನು ಬಂದು ಇಲ್ಲೇನು ಟೈಮ್ ಸ್ಪೆಂಡ್ ಮಾಡಲ್ಲ. ಮಗಳು ಚಿಕ್ಕವಳಲ್ವ, ನನಗೆ ಭಯ ಇಲ್ಲಿ ಜಾಸ್ತಿ ಹೊತ್ತು ಇರೋದಕ್ಕೆ. ಆಮೇಲೆ ಈ ಡೋರ್ ಬಗ್ಗೆ ಹೇಳಬೇಕು. ಇದು ಈ ಕಡೆ ಬಾಲ್ಕನಿಲಿ ಆ್ಯಕ್ಚುಲಿ ಇತ್ತು, ಇದು ಏನಂತಾರಲ್ಲ ಈ ಥರದ್ದೊಂದು ಡೋರು. ನನ್ನ ಮಗಳು ಏನು ಮಾಡ್ತಾಯಿದ್ಲು ಅಂದರೆ ಬಂದು ಇಲ್ಲಿ ಕಾಲು ಹಾಕೋದು ಇದೆಲ್ಲ ಮಾಡ್ತಾಯಿದ್ಲು. ಸೊ ಹಂಗಾಗಿ ನಾವು ಏನಾದ್ರು ಒಂದು ಹಾಕಬೇಕಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೋ. ಅದೇ ಟೈಮ್ಗೆ ಡೋರು ಸುಮ್ಮನೆ ಲೂಸಾಗಿ ಬಂತು. ಹಾಗಾಗಿ ಇದನ್ನು ಸೇಫ್ಟಿಗೆ ಅಂತ ಹಾಕಿದ್ದೀವಿ. ಹಿಂಗೆ ಆಲ್ಮೋಸ್ಟ್ ಹೊರಟೋಗೈತೆ. ನಮ್ಮ ಫ್ರೆಂಡ್ ಹೇಳ್ತಾಯಿದ್ರು ಡೋರು ಡ್ಯಾಮೇಜ್ ಆಗಿದೆ ಅಂದಿದ್ದಕ್ಕೆ ಏನೋ ಒಂದು 15,000 20,000 ಬರೆ ಅಂತ ಏನೋ ಅಂತರಂಗಿದ್ರು. ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ. ಬೈ ಕಡೆ. ಸೊ ಅದಾದ ಬಿಟ್ಟರೆ ಇದೊಂದು ಸೇಫ್ಟಿಗೆ ಹಾಕ್ಕೊಂಡು ಏನು ಸಂದು ಕಾಲು ಹಾಕ್ತಿದ್ಲು, ಹಾಗಾಗಿ ಇದು ಮಾಡ್ದೋ. ಅದು ಬಿಟ್ಟರೆ ಇದು ಬಟ್ಟೆ ಒಣ ಹಾಕ್ತೀವಿ. ಅದು ಬಿಟ್ಟರೆ ಒಂದಿಷ್ಟು ಬೇಡದಿರೋ ಸಾಮಾನುಗಳು ಇಲ್ಲಿದೆ. ಅದು ಬಿಟ್ಟರೆ ವ್ಯೂವ್ಸ್ ನೋಡಿ ಯಾವ ರೀತಿ ಕಾಣಿಸುತ್ತೆ ಇಲ್ಲಿ ಬಾಲ್ಕನಿ ಇದೆ ಅಂತ. ಇದು ಸ್ಕೂಲು ಆ್ಯಕ್ಚುಲಿ. ನಾನು ಕೆಳಗಡೆ ಹೋದಾಗ ಹೀಗೆ ಮಾರ್ನಿಂಗ್ ನೋಡೋಕ್ಕೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಖತ್ತಾಗಿ ಕಾಣಿಸುತ್ತೆ ವ್ಯೂ. ಆ ಮಾರ್ನಿಂಗ್ ಟೈಮಲ್ಲಿ ಸನ್ರೈಸ್ ಆಗೋದು ಸಖತ್ತಾಗಿ ಕಾಣಿಸುತ್ತೆ. ಇದೊಂದು ಕಬೋರ್ಡ್ ಹೇಳಲಿಲ್ಲ ನಾನು. ಇದು ಟಿ ವಿಯಿಂದ ಬಂದರೆ ಇಲ್ಲೊಂದು ಕಬೋರ್ಡ್ ಇದೆ. ಅಂದರೆ ತುಂಬ ಡೈಲಿ ಏನು ಯೂಸ್ ಮಾಡಲ್ಲ, ತುಂಬ ಸ್ಟೋರೇಜ್ ಥರ ಏನಾದ್ರು ಬೇಡದರ ಐಟಮ್ಸ್ಗಳು ಇಟ್ಕೊಂಡಿದ್ದೀವಿ. ಅಂದರೆ ರೆಗ್ಯುಲರಿ ಡೈಲಿ ಯೂಸ್ ಮಾಡದೇ ಇರೋಂಥದ್ದು. ಮನೆ ತೋರ್ಸಾಯ್ತು. ಇವಾಗ ಕೆಳಗಡೆ ಹೋಗೋಣ. ನಮ್ಮ ಅಕ್ಕಪಕ್ಕ ಕೆಳಗಡೆ ಗ್ರೌಂಡಲ್ಲಿ ಏನಿದೆ ಅಂತ ನಾನು ನಿಮಗೆ ಫೈನಲಿ ನಮ್ಮ ಮನೆ ರೆಂಟು ಎಷ್ಟಂತ ಅಂದರೆ ಇದು ಬಂದು ವಾಟರ್ ಬಿಲ್ಲು. ಈ ಥರ ಕಾರ್ಗೂ ಸಪ್ರೇಟು ಒಂಥರ ಬಾಡಿಗೆ ಕಟ್ದಂಗೆ ಕಟ್ಟಬೇಕು. ಪಾರ್ಟಿ ಹಾಲ್ ಇರುತ್ತೆ. ಇದು ಬಂದು ಸ್ಕೂಲ್ ಇದೆ.